ಅಭಿಮಾನಿಗಳ ಒತ್ತಾಯದ ಮೇರೆಗೆ ಈ ಚರ್ಚಾ ಕಾರ್ಯಕ್ರಮವನ್ನ ಇನ್ನರ್ಧ ಗಂಟೆ ನಾವು ಮುಂದುವರಿಸ್ತಾ ಇದೀವಿ. ಕಾರಣ ಇನ್ನೂ ಅಭಿಮಾನಿಗಳ ಕುತೂಹಲ ಇರೋದೇನ್ ಗೊತ್ತಾ, ಆಟಗಾರರ ಭವಿಷ್ಯ ಕಂಪ್ಲೀಟ್ ಆಗ್ಲೇ ಇಲ್ಲ ಅಂತ. ಹಾಗಾಗಿ ಅವ್ರ ಭವಿಷ್ಯದ ಬಗ್ಗೆ ಮಾತಾಡೋಣ. ನೀತಾ ಮ್ಯಾಮ್, ಸಖತ್ತಪ್ಪ ಇವತ್ತು ನೀವು ಆ ಡೇಟ್ ಆಫ್ ಬರ್ತ್ ಮೇಲೆ ಸಖತ್ ಮ್ಯಾಚ್ ಮಾಡ್ತಾ ಇದ್ದೀರಿ, ಯಾರು ಲಕ್ಕಿ ಆಗ್ಬಹುದು ಅಂತ. ಸೊ ಮುಂದುವರ್ಸೋಣ ಅಲ್ಲ, ಪಂಜಾಬ್ ಕಿಂಗ್ಸ್ ಶ್ರೇಯಸ್ ಅಯ್ಯರ್ ಬಗ್ಗೆ ಹೇಳಿದ್ರಿ, ಅವರು ಸಖತ್ತಾಗಿ ಆಡ್ತಾರೆ ಇವತ್ತು ಅಂತ. ಹಾ ಅಷ್ಟೇ, ಆದರೆ ಚೆನ್ನಾಗಿ ಆಡ್ತಾರೆ. ಅವ್ರನ್ನ ಒಂದು ಕಟ್ಟಾಕಬೇಕು ಅಂದರೆ ನಮ್ಮ 38 ಜರ್ಸಿ ನಂಬರ್ ಜೋಸ್ ಹೆಸಲ್ವುಡ್ ಅವ್ರ ಕೈಯಿಂದನೇ ಸಾಧ್ಯ ಅಂತ ಹೇಳ್ತೀನಿ. ಯಾಕಂದರೆ ಅವ್ರದ್ದು 8-1-1991 ಚಿತ್ತಾ ನಕ್ಷತ್ರ. ಆದರೆ ಅವರು ಆಡಿರೋ ಮ್ಯಾಚು ಇವತ್ತವರೆಗೂ ಫೈನಲ್ಸ್ಗೆ ಹೋಗಿರೋದು ಎಲ್ಲ ವಿನ್ ಆಗಿದೆ. ಸೊ ಆ ಒಂದು ರೀತಿಯಲ್ಲಿ ಆ ಒಂದು ಇದರಲ್ಲಿ ಅವರು ಮಾಡ್ತಾರೆ, ಒಂದು 3-4 ವಿಕೆಟ್ ಅವ್ರು ತೆಗಿತಾರೆ ಅಂತ ಹೇಳ್ತೀನಿ. ಹಾಗೆ ಇವಾಗ ಶ್ರೇಯಸ್ ಅಯ್ಯರ್ ಅವರು ಹೋಗ್ತಾರೆ, ಅವ್ರನ್ನ ಕಟ್ಟಾಕ್ತಾರೆ ಅಂದ್ರೆ ಇವರು ಅಂತ ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೀನಿ. ಆರ್ಯವರ್ಧನ್ ಅವ್ರು ಅದನ್ನೇ ಹೇಳ್ತಾ ಇದ್ರು, ಬೇಗ ಅವ್ರನ್ನ ಔಟ್ ಮಾಡ್ಬೇಕು ಅಂದಾಗ ಮಾತ್ರ RCB ಹೆಲ್ಪ್ ಆಗುತ್ತೆ ಅಂತ ಅಲ್ವಾ ಶ್ರೇಯಸ್ ಅಯ್ಯರ್ ಅವರು. ಹಾಗೆ ಯಶ್ ದಯಾಳ್ ಅವರು ಕೂಡ ನಮ್ಮ ಒಂದು RCB ತಂಡದ ಯಶ್ ದಯಾಳ್ ಅವರು 13ನೇ ತಾರೀಕು 12-1997 4 and 6 ಇವತ್ತು ತುಂಬಾ ಅವ್ರಿಗೆ ರೋಹಿಣಿ ನಕ್ಷತ್ರ, ಇವತ್ತಿನ ಒಂದು ನಕ್ಷತ್ರ ಆಗ್ಲಿ ಅವ್ರದ್ದು ಡೇಟ್ ಆಗ್ಲಿ ತುಂಬಾ ಸೂಪರ್ ಆಗಿ ಅವ್ರಿಗೆ ಸಾಥ್ ಕೊಡುತ್ತೆ. ಅವರು ಕೂಡ ಔಟ್ ತೆಗಿಬೋದು, ಅವರು ಕೂಡ 1-2 ವಿಕೆಟ್ ಹೊಡಿಬೋದು ಅಂತ ಹೇಳ್ತೀನಿ. ಅವರು ತುಂಬಾ ಚೆನ್ನಾಗಿ ಆಡ್ತಾರೆ ಅಂತ ಅವ್ರ ಮೇಲೇನು ತುಂಬಾ ನಿರೀಕ್ಷೆ ಇಟ್ಕೊಂಡಿದ್ದೀನಿ. ಪ್ರಭ್ಸಿಮಾನ್ ಸಿಂಗ್ ಅವ್ರ ಬಗ್ಗೆ ಹೇಳಿ ಮ್ಯಾಮ್. 10-8-2000 ಡೇಟ್ ಆಫ್ ಬರ್ತ್. 10 ಯಾರು? ಪಂಜಾಬ್ ಅವರು ನೋಡಿ, ಅವರು ಪ್ರಿಯಾಂಚಾರ್ಯ ಇದ್ದಾರಲ್ಲ, ಅವ್ರದ್ದು ಅಷ್ಟೇ, ಅವ್ರನ್ನ ಕಟ್ಟಾಕ್ಬೇಕು ಫಸ್ಟ್. ಯಾಕಂದ್ರೆ ಅವರ ಒಂದು ಡೇಟ್ ಆಫ್ ಬರ್ತ್ ಹಂಗೆ ಇರ್ತಾರವ, ಅವ್ರನ್ನ ಜೋಶಲ್ಲಿ ಇರ್ತಾರೆ. 18-1-2001 ಸೊ ಅವ್ರದ್ದು ವಿಶಾಖ ನಕ್ಷತ್ರ ಆಗಿರುತ್ತೆ. ಅವರು ಪ್ರಿಯಾಂಚಾರ್ಯ 18, ಅವ್ರ ಜರ್ಸಿ ನಂಬರ್ ಕೂಡ 18 ಆಗಿರುತ್ತೆ. ಸೊ ಅವ್ರನ್ನ ಫಸ್ಟ್ ವಿಕೆಟ್ ತೆಗೆದ್ರೆ ನೋಡಿ, ಇಲ್ಲಿ ಆರ್ಯವರ್ಧನ್ ಅಂತ ಇರ್ಬೋದಿತ್ತಪ್ಪ ಅಲ್ವಾ, ಇಲ್ಲಿ ಬೇಡ ಪಂಜಾಬ್ ಬೇಡ, ನೀವು RCB ಇರ್ಬೇಕಿತ್ತು. ಇಲ್ಲ, ಆರ್ಯ ಅಂದ್ರೆ ಮೊದಲನೇ ವ್ಯಕ್ತಿ ಅಂತ, ಭೂಮಿಲಿ ಮೊದಲನೇ ವ್ಯಕ್ತಿ ಅಂತ. ಸೊ ಅವ್ರನ್ನ ಫಸ್ಟ್ ಔಟ್ ಮಾಡ್ಬೇಕಾಗುತ್ತೆ. ಅವ್ರನ್ನ ಔಟ್ ಮಾಡ್ಬಿಟ್ರೆ ನಮ್ಮ RCB ಗೆದ್ದಂಗೆ. ಅವ್ರು ಹೋದ್ರೆ ಅವ್ರ ವಿಕೆಟ್ ಬಿತ್ತು ಅಂದ್ರೆ ನಮ್ಮ RCB ವಿನ್ ಅಂತಾನೆ ಅನ್ಕೊಳ್ಬಹುದು. ಹಾಗೆ ನೆಹಲ್ ವೆದೆರಾ ಇರ್ಬೋದು, ಅವ್ರದ್ದು 4-9-2000 ಅವ್ರದ್ದು ಅಷ್ಟೇ, ಅವ್ರದ್ದು ಚೆನ್ನಾಗಿದೆ ಡೇಟ್ ಆಫ್ ಬರ್ತ್. ಅವರು 4 and 6, ಅವ್ರದ್ದು ವಿಶಾಖ ನಕ್ಷತ್ರ, ಅವರು ಕೂಡ ತುಂಬಾ ಚೆನ್ನಾಗಿ ಆಡ್ತಾರೆ. ಅವ್ರದ್ದು ಇವತ್ತು ಡೇಟ್ಗೆ ಸಾಥ್ ಕೊಡುತ್ತೆ, ಅವ್ರನ್ನೂ ಇದು ಮಾಡ್ಬೇಕಾಗತ್ತೆ. ಹಾಗೆ ನಮ್ಮ ಒಂದು ಇದರಲ್ಲಿ ಇವಾಗ RCB ತಂಡದಲ್ಲಿ ಎಲ್ಲರೂ ಯಾವಾಗ್ಲೂ ಬ್ಯಾಟ್ಮನ್ಸ್ನ ನೋಡಿಕೊಂಡು ಸತತವಾಗಿ ಕೆಲವೊಂದು ಮ್ಯಾಚ್ಗಳಲ್ಲಿ ಸೋತ್ತಾ ಬಂದರು. ಆದರೆ ಈ ಸತಿ ಬೌಲರ್ಸ್ ತುಂಬಾ ಚೆನ್ನಾಗಿದ್ದಾರೆ. ಸೊ ಹಾಗಾಗಿ ಅವರ ಮೇಲೆ ಇಲ್ಲ, ಅವ್ರ ಟೀಮಲ್ಲೂ ಅಷ್ಟೇ, ನಮ್ಮ ಟೀಮಲ್ಲಿ ಮುಖ್ಯವಾಗಿ RCB ಟೀಮ್ನಲ್ಲಿ ಜೋಸೆ ಹೆಸಲ್ವುಡ್, ಯಶ್ ದಯಾಳ್ ಇರ್ಬೋದು, ಮತ್ತೆ ನುವಾನ್ ತುಷಾರ್ ಇರ್ಬೋದು, ಇವರೆಲ್ಲನೂ, ಆಮೇಲೆ ಕೃಣಾಲ್ ಪಾಂಡ್ಯ ಅವರು ಕೂಡ ತುಂಬಾ ಚೆನ್ನಾಗಿ ಆಡ್ತಾರೆ. ಹಾಗಾಗಿ ಇವರಿಂದ ನಮ್ಮ ಒಂದು ಮ್ಯಾಚ್ ಗೆಲ್ಲಕ್ಕೆ ಈ ಬೌಲರ್ಸ್ ತುಂಬಾ ಕಾರಣ ಆಗಿರ್ತಾರೆ. ಹಾಗಾಗಿ ನಾನು ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಅನ್ಕೊಳ್ಳಿ. ಇವರು ಟೀಮ್ ಎಲ್ಲ ಹೇಳಿದ್ರಲ್ಲ ಈಗ, ಸೊ ನಮ್ಮ ಟೀಮ್ ಹೇಳಿದ್ರಿ, ಏನ್ ಇಷ್ಟೊತ್ತು ಹೇಳಿದ್ರ ಟೀಮ್ಸ್ ಹೇಳಿದ್ರ, ನಮ್ಮ ಟೀಮು ಅಂದ್ರೆ ನಮ್ಮ ಏನು ನಮ್ಮ ಟೀಮು. ಸರ್, ಈಗ ಸುರೇಶ್ ಸರ್ ನನ್ಗೆ ಹೇಳ್ತೀವಿ ಪಂಜಾಬ್ ಬಗ್ಗೆ ಹೇಳ್ತೀರಾ? ಪಂಜಾಬ್ ಅವರು ಅದು ನಮ್ಮ ಟೀಮ್, ನ್ಯೂ ಟೀಮ್ ಅಂತ ಹೇಳ್ಬಿಟ್ರಲ್ಲ, ನಮ್ಮನ್ನೆಲ್ಲ RCB ಮಾಡಿ ಅವರು ಪಂಜಾಬ್ ತಗೊಂಡಾರೆ. ಇಲ್ಲ, ಸುರೇಶ್ ಸರ್ ಪೂರ್ತಿ ಪಂಜಾಬ್ಗೆ ಸಪೋರ್ಟ್ ತಂದವ್ರೆ. ಇಲ್ಲಿ ಪಂಜಾಬ್ ಪ್ರಶ್ನೆ ಬರಲ್ಲ. ಇಲ್ಲಿ ನನಗೆ ಯಾಕೋ ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ಆಗೋ ಮ್ಯಾಚ್ ಇಲ್ಲೇ ಆಗ್ತಾ ಇದೆ ಅಂತ ಅಲ್ಲೇನ್ ಹೇಳುತ್ತೆ, ಪೃಥ್ವಿ ಯಶಸ್ಸು ವರಹಾಮಿರ ಮಗ ಬರೀಬೇಕಾರೆ ಆಗಂತಕರು ಪೌರರು ಅಂತ ಅಷ್ಟೇ ಬರೀತಾರೆ. ಅವರು ಯಾರನ್ನೂ ಕೋಟ್ ಮಾಡಿಲ್ಲ, ಅವರು ಇವ್ರನ್ನ ಅವ್ರಂತ ಕೋಟ್ ಮಾಡಿಲ್ಲ. ಪೌರರು ಅಂದ್ರೆ ನಾವು ಸಿಟಿ ನಗರವಾಸಿಗಳು ಆಗತಕ್ಕಂಥ ಬಂದಿರೋರು ಅಂತ. ಸೊ ಇಬ್ಬರ ನಡುವೆ ನಡೆದಾಗ ಕ್ರೀಡೆ ನಡೆದಾಗ ಕ್ರೀಡಾಕಾರಕ ಬುಧ ಮತ್ತೆ ಮಂಗಳ ಇಸ್ ವೆರಿ ಇಂಪಾರ್ಟೆಂಟ್. ಆ ಗ್ರಹಗಳನ್ನು ತೋರಿಸ್ತಾರೆ ಅವರು. ಅದರಲ್ಲೂ ಸ್ಪೆಷಲ್ ಆಗಿ ಮಂಗಳ ಮತ್ತೆ ಶನಿ ಇವರೇನಾದ್ರೂ 9ನೇ ಮನೆಗಿದ್ರೆ ಅವರು ಅರಿಯದ ಸೋಲನ್ನು ಅನುಭವಿಸ್ತಾರೆ ಅಂತ ಇದೆ. ಅದ್ರ ಮಂಗಳ ಮತ್ತೆ ನಾನು ಹೇಳ್ತಾ ಇರೋದು 90%. ಈಗ ನೀವು ಟೀಮ್ ಹೇಳಿದ್ರಲ್ಲ, ಇಷ್ಟು ಟೀಮ್ ಹೇಳಿದ್ರಲ್ಲ, ಈ ಟೀಮ್ ಎಲ್ಲನು ನಮ್ಮಲ್ಲಿ ಒಬ್ರು ಇಬ್ಬರನ್ನ ಬಿಟ್ರೆ, ನಮ್ಮಲ್ಲಿ ಒಬ್ರು ಈ ಕ್ಯಾಪ್ಟನ್ ಮತ್ತೆ ಒಬ್ರು ಇಬ್ಬರನ್ನ ಬಿಟ್ರೆ ಫಸ್ಟ್ ಇವಾಗ ನೀವ್ ಹೇಳಿದ್ರಲ್ಲ, ಈಗ ಇಬ್ರು ನೀವ್ ಹೆಸರು ಕೇಳಿದ್ರಿ, ಇಬ್ರು ಹೆಸರು ಕೇಳಿದ್ರಲ್ವಾ,
ಅವರಿಬ್ಬರು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಇನ್ನು ಅಲ್ಲ RCB ಬಗ್ಗೆನಾ ಪಂಜಾಬ್ ಬಗ್ಗೆನಾ ಶ್ರೇಯಸ್ ಅಯ್ಯರಾ? ನೀವು ಫಸ್ಟ್ ಕೇಳಿದ್ರಿ ನನ್ನ ಏನಂತ ಯಾರು ಕನ್ಫ್ಯೂಸ್ ಆಗಿದ್ದೀರಾ? ಇಲ್ಲ ನನ್ ನಮ್ಮನ್ನ confuse ಮಾಡ್ಬೇಡಿ. ನಾನು ವಿರಾಟ್ ಕೊಹ್ಲಿ ಅವ್ರ ಬಗ್ಗೆನೂ ಕೇಳ್ದೆ ನಿಮ್ಗೆ. ನಮ್ಮಲ್ಲಿ ಕ್ಯಾಪ್ಟನ್ ನೀವು ಏನು 2 ಹೆಸರು ನಾನು ಸ್ಟಾರ್ಟಿಂಗ್ ಅಲ್ಲಿ ಕೇಳಿದ್ರು, ಆ 2 ಹೆಸರು ಏನು ನಂಬರ್ ಹೇಳಿದ್ರು ಅವರು ಪರ್ಫಾರ್ಮೆನ್ಸ್ ಕೊಡ್ತಾರೆ. ಇನ್ನು ಉಳಿದವರು ಅಲ್ಲ ನಂಗೆ ಡೌಟ್ ಆಗ್ತಿದೆ. ನಾನು ಮೂರು ಆ ಕಡೆನೂ ಹೇಳ್ದೆ ಈ ಕಡೆನೂ ಇಲ್ಲ, 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 ಹೇಳ್ದೆ. ಯಾರ್ ನಾನು- ಬಗ್ಗೆ ನಾನು ಹೇಳ್ದೆ? ಚೆನ್ನ- ನಾನು ಅದನ್ನೇ ಕೇಳ್ತಾ ಇದ್ದೀನಿ. ಇವ್ರು ಅದನ್ನ ಆಯ್ತು, ಇವಾಗ direct ಆಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಶ್ರೇಯಸ್ ಅಯ್ಯರ್ ಅಂತ ಸರಿ, consider ಮಾಡ್ಕೊಳ್ತೀನಿ. ಈಗ ಡೈರೆಕ್ಟ್ ಆಗಿ ಹೇಳ್ತೀನಿ, ಶ್ರೇಯಸ್ ಈಗ ಡೈರೆಕ್ಟ್ ಆಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಹೇಳ್ಬಿಡಿ ಡೈರೆಕ್ಟ್ ಆಗಿ ನಾವು ನಮ್ಮ ಟೀಮಲ್ಲಿ ಇಬ್ಬರನ್ನ ಬಿಟ್ರೆ ಯಾರದು ಇಬ್ರು ಹೇಳ್ರಿ. ಹೇಳ್ತೀನಿ, ಹೇಳ್ತೀನಿ, ಇಬ್ಬರನ್ನ ಬಿಟ್ರೆ ಇನ್ನು ಉಳಿದವರೆಲ್ಲ ಪರ್ಫಾರ್ಮೆನ್ಸ್ ಕೊಡಕ್ ಆಗಲ್ಲ. ಇದು ಆ ಇಬ್ರು ಯಾರು? ಯಾರು? ಈಗ ಒಂದ್ ಕೆಲಸ ಮಾಡಿ, 12 ಜನದಲ್ಲಿ ನೀವೇ ಇಬ್ರು ಹೆಸರು ಹೇಳಿ. ನಾವ್ ಹೇಳಲ್ಲ, ನೀವ್ ಹೇಳಿ. ನಾನು RCB ನಾವ್ ಹೇಳ- ಬೆಸ್ಟ್ ನಿಮ್ಮ ಅಂತೀನಿ. ಹತ್ರ ನಾವ್ ಹೇಳ್ತೀರ. ನಾನು RCB ಬೆಸ್ಟ್ ಅಂತೀನಿ. ಯಾರು ಆ? ಈಗ ಆ ಇಬ್ರಲ್ಲಿ ನೋಡ್ರಿ ಪಂಜಾಬ್ ಅಲ್ಲಿ ಅವ್ರ ಇಬ್ರು ಜ್ಯೋತಿಷ್ ಅದ್ರ ಅಲ್ಲ ನನಗೆ ನನ್ ಕುತೂಹಲ ಇರೋದು ರಜತ್ ಪಟಿದಾರ್ ಅವರು ಅಟ್ ದ ಫಸ್ಟ್ ಟೈಮ್ ಅವ್ರ ನಾಯಕತ್ವದಲ್ಲಿ ಎಂಟ್ರಿ ಆಗಿದೀವಲ್ಲ ಫೈನಲ್ ಗೆ ಮೋಸ್ಟ್ಲಿ ಅವ್ರು ಲಕ್ಕಿ ಚಾರ್ಮ್ ಆಗಬಹುದು RCB ಗೆ ಅಂತ ನನಗೆ. ಅವ್ರ ಹೆಸರು ಹೇಳಿದ್ರಿ, ನೀವು ನಂಬರ್ ಹೇಳಿದ್ರಿ, ಅವ್ರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ಹೇಳಿದ್ರೆ ಕೊಡ್ತಾರೆ. ಓಕೆ ಕೊಡ್ತಾರೆ. Sure. RCB ಗೆ ಲಕ್ಕಿ ಚಾರ್ಮ್. ಅವ್ರು ಹೇಳ್ತಾರಲ್ಲ, ಅವ್ರು ಹೇಳ್ತಾ ಇಲ್ಲ. ಹೇಳ್ತಾ ಇಲ್ಲ, ಹೇಳ್ತಾ ಇಲ್ಲ. See, ನೀವ್ ಯಾಕೆ ಹಿಂಗ್ ಕಾಟ ಕೊಡ್ತೀರ? No, no, no. ಏನಾರು ಹೇಳಿ ಅಡ್ಗೋಡೆ ಮೇಲೆ ದೀಪ ಇರ್ಬೇಡಿ. ಸರ್ ಅಡ್ಗೋಡೆ ಪ್ರಶ್ನೆನೇ ಇಲ್ಲಿ. ಇವಾಗ ಹೇಳ್ರಿ. ನೀವೇನ್ ಹೇಳಿದ್ರಿ? ನಾ ಹೇಳಿದೆ ನಿಮ್ಗೆ ಮೇಡಮ್, ನೀವು ಒಬ್ಬೊಬ್ಬರಾಗಿ ಹೆಸರು ಹೇಳ್ತಾ ಹೋಗಿ, ನನಗೆ ಹೆಸರಿಗಿಂತ ಮುಖ್ಯ ನಂಬರ್ ನೀವ್ ಹೇಳ್ಬೇಡ್ರಿ, ಅವ್ರೇ ಯಾರು Right, right, no, no. ನೀವ್ ಹೇಳ್ಬೇಡ್ರಿ, ಈಗ- ನಾವೇ ಕೇಳ್ಬಿಟ್ಟು ಬೈಸ್ತೀವಿ. ಈಗ ಅಲ್ಲ ಈಗ ಪಾಪ ಈಗ ಮೇಡಮ್, ಪ್ರೇಕ್ಷಕರು ಅವ್ರ ಹತ್ರ ಭಾರಿ ಇಬ್ರು ಇಬ್ರು ಅಂತ ಕಾರ್ಯಕ್ರಮ ಮೇಡಮ್, ಮಾಡ್ತಾರೆ. ಏನಾಗುತ್ತೆ ಗೊತ್ತಾ, ಈಗ ನಾನು ಹೆಸರು ಹೇಳಿದ್ರೆ ಅದು ಪರ್ಟಿಕ್ಯುಲರ್ ಕೂತ್ಕೊಳ್ಳುತ್ತೆ. ನೀವ್ ಹೆಸರು ಹೇಳ್ಬೇಕು, ಒಂದ್ ನಂಬರ್ ಹೇಳ್ಬೇಕು. ನಾನು ಅಂದ್ರೆ ಸುರೇಶ್ ಅಂತ ಈಗ ಹೇಳಿ. ನನಗೆ ನಾನ್ ಡಿಪೆಂಡ್ ಆಗಿ ಸಿಕ್ಕಾಗ್ತಾನ ಅಂತ ಹೊರಗಡೆ ಹೋದ್ರೆ ಇವ್ರು RCB ಅಭಿಮಾನಿ ಅಲ್ಲ ಅಂತ ನನಗೆ ಅನ್ಸೋದು ಇವ್ರು. ಅಲ್ಲಲ್ಲ, ನಾನು ಡಿಪೆಂಡ್ ಆಗೋದು ನಂಬರ್ ಮೇಲೆ, ವ್ಯಕ್ತಿ ಮೇಲೆ ಅಲ್ಲ. ವ್ಯಕ್ತಿ ಮೇಲಲ್ಲ, ವ್ಯಕ್ತಿ ನಂಬರ್ ಮೇಲೆ ಮೇಲೆ. ಸೊ ಏನು ಹೇಳ್ತಾ ಇದ್ದೀನಿ, ನಮ್ಮಲ್ಲಿ ಓಕೆ ಹೋಗೋಣ ಬಿಡಿ ಸರ್. RCB ಇಂದಾನೆ ತಗೊಂಡ್ಬಿಡೋಣ. ರಜತ್ ಪಟಿದಾರ್ ಅವ್ರ ಬಗ್ಗೆ ಹೇಳಿ. 1-6-1900 ಚೆನ್ನಾಗ್ ಆಡ್ತಾರೆ. ಚೆನ್ನಾಗ್ ಆಡ್ತಾರೆ. ವಿರಾಟ್ ಕೊಹ್ಲಿ 5-11-1988. ಫಿಲಿಪ್ ಸಾಲ್ಟ್ 28-8-1996. ಅಲ್ಲಿಂದ ಸ್ಲೋ ಆಗ್ತಾ ಬರುತ್ತೆ. ಸ್ವಾಗತ ಮೂರನೇ. ಶೋರ್ ಓ ಸಂಜೆ ಏನ್ರಿ ಆಯ್ತು ನಿಮ್ಗೆ ಇಂಥ ಮಾತಾಡಿದಲ್ರಿ ಸಂಜೆ ಸರ್ ಅವ್ರು ಹೇಳ್ತಾ ಇರೋದು ಸಾಲ್ಟ್ ವಿರಾಟ್ ಕೊಹ್ಲಿ ಜೊತೆ ಆಡಿದ್ರೆ ಅದ್ಭುತ ಪ್ರದರ್ಶನ ಅಂತ. ಮೇಡಮ್ ಜಾತಕ ಇದೆಯಲ್ಲ ಸರ್, ಜಾತಕ ಇದೆಯಲ್ಲ, ಜಾತಕ ಇದೆಯಲ್ಲ. ಈಗ ಒಂದ್ ಕೆಲಸ ಮಾಡೋಣ ಆರ್ಯವರ್ಧನ್ ಅವ್ರೆ. ಈಗ ಸುರೇಶ್ ಅವ್ರು ಹೇಳಿರೋದು ಸುರೇಶ್ ಅವ್ರೆ, ಆರ್ಯವರ್ಧನ್ ಮೇಡಮ್ ಅವ್ರು ಹೇಳಿರೋದು ಇವ್ರ ಹತ್ರ ಜಾತಕ ಇದೆಯಲ್ಲ ವಾಪಸ್ ತಗೊಳ್ಳಿ. ಮೇಡಮ್ ಹತ್ರ ಇವ್ರ ಜಾತಕ 25 ವರ್ಷದ ಹಿಂದೆ ಜಾತಕ. ಯಾರ್ದು ಪ್ಲೇಯರ್ ಇದೆಯಲ್ಲ, ಪ್ಲೇಯರ್ 25 ವರ್ಷಕ್ಕೆ ಹಿಂದೆ, ಅವರು 20 ವರ್ಷಕ್ಕೆ ಹಿಂದೆ ಜಾತಕ.